ಜೈಲಿನಲ್ಲಿ ಮತ್ತೆ ಸೊರಗಿ ಹೋಗಿದ್ದಾರಾ ರೇಣುಕಾಸ್ವಾಮಿ ಕೊಲೆಯಾರೋಪಿ ಕಾಟೇರ. ನೋಡಿ, ಚಕ್ರವರ್ತಿ ದಾಸ ಈಗ ಬಳ್ಳಾರಿ ಜೈಲಲ್ಲಿದ್ದಾರೆ. ಹೇಗಿದ್ದಾರೆ ದರ್ಶನ್? ಅವರ ದೇಹದ ತೂಕದಲ್ಲಿ ವ್ಯತ್ಯಾಸ ಆಗಿದೆ. ಇಲ್ಲಿದ್ದಾಗೂ ಆಗಿತ್ತು, 10 kg ಆಗಿತ್ತು. ನಾವು ನಿಮ್ಗೆ ಹೇಳಿದ್ವಿ 1 ತಿಂಗಳಿಂದ. ಈಗ ಜೈಲಿಗೆ ಹೋದ್ಮೇಲೆ 15 kg ತೂಕವನ್ನು ಕಳೆದುಕೊಂಡ್ರ ದರ್ಶನ್. 6 ಅಡಿ ಕಟ್ಔಟು, 108ರಿಂದ 110 kg ಇದ್ರು. ಈ ಕಡಿಮೆ ಆಗಿದ್ದಾರೆ. ಕರಿಯನ್ ತೂಕ 15 kg ಕಡಿಮೆ ಆಗಿದೆ. ಈಗ 2 ತಿಂಗಳ ಅವಧಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ನೊಂದಿದ್ದಾರೆ ದರ್ಶನ್. ಜೈಲಿಗೆ ಬಂದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಅವ್ರಿಗೆ ಮೊಣಕೈ ಪೆಟ್ಟಾಗಿದೆ ಅವ್ರಿಗೆ. ಅದರ ಜೊತೆಗೆ ಅಜೀರ್ಣದ ಸಮಸ್ಯೆ, ಬೇದೆ ಉಂಟಾಗಿತ್ತು, ಫುಡ್ ಪಾಯ್ಸನ್ ಆಗಿತ್ತು ಅನ್ನುವಂಥ ವಿಚಾರ ಕೂಡ ನಾವು ಪರಪ್ಪನ ಅಗ್ರಹಾರದಲ್ಲಿ ನೋಡಿದ್ವಿ. ಜೈಲಿಂದ ಬಂದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥದ್ದು, ರಕ್ತದೊತ್ತಡ, ಬೆನ್ಹುರಿ ಸಮಸ್ಯೆ, ಈ ರೀತಿ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಇಲ್ಲಿ ಬಂದ ಮೇಲೆ ಸುಮಾರು 15 kg ಸಣ್ಣ ಆಗಿದ್ದೀನಿ. ರಾಜ್ಯಾತಿಥ್ಯ ಪಡೆದಿರೋ ಮಾಹಿತಿ ಸುಳ್ಳು ಅಂತ ದರ್ಶನ್ ಹೇಳಿದ್ದಾರೆ. ನೋಡಿ, ಈಗ ದರ್ಶನು ಈಗ ಅಲ್ಲಿಯೇ ಸಹಜವಾಗಿ ಅಧಿಕಾರಿಗಳೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಮತ್ತು ಪ್ರತ್ಯೇಕವಾದಂಥ ಕೇಸ್ಗಳು ಕೂಡ ದಾಖಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸಿದ್ದು ಮತ್ತಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಅದು FIR ಆಗಿದೆ ಅಲ್ವಾ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂಥ ಮಾಹಿತಿ ಇದು. 15 kg ಕಡಿಮೆ ಆಗಿದ್ದಾರೆ ದರ್ಶನ್. ಇಲ್ಲೇ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ದರ್ಶನ್ ಸೊರಗಿ ಹೋಗಿದ್ದಾರೆ ಅಂತೇಳಿ. ಮಾನಸಿಕವಾಗಿಯೂ ಕೂಡ ಬಹಳ ನೊಂದು ಬೆಂದು ಬಳಲ್ತಾ ಇದ್ದಾರೆ. ಊಟ ಸೆಟ್ ಆಗ್ತಾ ಇಲ್ಲ ಅಲ್ರಿ. ದರ್ಶನ್ ಎಂತಿಂಥ ಊಟ ರೀ, ಕಲಸಿಪಾಳ, ಚಾಕ್ನ, ಬೋಟಿ, ಕಲಿಜ, ಸಿಕ್ಕಾಪಟ್ಟೆ ನಾನ್ ವೆಜ್ ಪ್ರಿಯ ಅವರು. ದರ್ಶನ್ನು ಜಿಮ್ಮಲ್ಲಿ ಬೆವರಿಳಿಸ್ತಾ ಇದ್ರು. ಡ್ರೈ ಫ್ರೂಟ್ಸು, ಹಣ್ಣು, ಹಾಲು, ಏನು ಕೇಳ್ತಿರೋ ಏನು ತಿಂತಿರೋ ಅದೆಲ್ಲ ಸಿಗ್ತಾ ಇತ್ತು. ಆದರೆ ಈಗೇನು ಮಾಡೋಕ್ಕಾಗೋದಿಲ್ಲ. 130 ಗ್ರಾಮು ಪುಳಿಯೋಗರೆ, ಚಿತ್ರಾನ್ನ, ರೈಸ್ ಬಾತು, ಟೊಮೊಟೊ ಬಾತು, ಉಪ್ಪಿಟ್ಟು, ಖಾರ ಬಾತು, ವಾರಕ್ಕೊಂದ್ಸಲ ಚಿಕನ್ನು 4-5 ಪೀಸು, ಮಟನ್ನು 5-6 ಪೀಸು, 1 ಮೊಟ್ಟೆ ಸಾಕಾಗುತ್ತಾ? ಹಾಗಾಗಿನೇ ದರ್ಶನ್ ಈಗ ದೇಹದಲ್ಲಿ ಬದಲಾವಣೆ ಆಗಿದೆ. ಅವ್ರಿಗೆ ಮೊಣಕೈ ನೋವಿದೆ, BP ಒಂದು ಸಮಸ್ಯೆ ಕಾಣಿಸ್ತಾ ಇದೆ. ಯಾಕಂದರೆ ಜೈಲಿಗೆ ಹೋದ್ಮೇಲೆ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಅವ್ರಿಗೆ ಕಾಣಿಸಿಕೊಂಡಿದ್ದಾವಂತೆ. ಅಲ್ಲಿ ವೈದ್ಯರು ಹೇಳಿರೋ ಪ್ರಕಾರ ಪರಪ್ಪನ ಅಗ್ರಹಾರದಲ್ಲಿ ಈಗ ನೋಡಿ, ಊಟದ ವಿಚಾರ ಬಂತು. ಮನೆ ಊಟಕ್ಕೆ ಅರ್ಜಿ ಸಲ್ಲಿಸಿದ್ರು, ಅದು ರಿಜೆಕ್ಟ್ ಆಯಿತು. ಅಲ್ಲೇ ವೈದ್ಯರು ವರದಿ ಕೊಟ್ಟಿದ್ದು, ಇಲ್ಲ ದರ್ಶನ್ ಆರಾಮಾಗೇ ಇದ್ದಾರೆ, ಅವ್ರಿಗೇನು ಬೇಕು ಬೆಡ್ ರೆಸ್ಟು, ಅವ್ರಿಗೇನೇನು ಬೇಕು ಕೆಲವೊಂದಿಷ್ಟು ನಾವು ಸಲಹೆಗಳನ್ನು ಕೊಡ್ತಾ ಇದ್ದೀವಿ, ಮತ್ತು ಅವ್ರಿಗೆ ಯಾವ ರೀತಿ ಫುಡ್ ಬೇಕು ಅಷ್ಟರಲ್ಲೇ ಪೌಷ್ಟಿಕಾಂಶ ಪ್ರೋಟೀನ್ಗಳ ಆಹಾರವನ್ನು ಕೊಡ್ತಾ ಇದ್ದೀವಿ, ಅಂದರೆ ಇರೋಷ್ಟರಲ್ಲೇ ಕೊಡ್ತಾ ಇದ್ದೀವಿ, ಮನೆ ಊಟದ ಬೇಡ ಅಂತ ಹೇಳಿದರು. ಬಟ್ ಈಗ ಅವರ ಅಭಿಮಾನಿಗಳಿಗೂ ಕೂಡ ಬಹಳ ಬೇಸರವನ್ನು ತರಿಸ್ತಾ ಇದೆ ಈ ಒಂದು ಬೆಳವಣಿಗೆ. ಯಾಕಂತ ಹೇಳಿದ್ರೆ ಸಿನಿಮಾಗಳಲ್ಲಿ ಅಥವಾ ನೇರವಾಗಿ ನೋಡಿದಂಥ ಸಂದರ್ಭದಲ್ಲಿ ಕಟ್ಟುಮಸ್ತಾದ ದೇಹ, ಅವರು ಸ್ಟೈಲು, ಇವೆಲ್ಲವನ್ನು ಅವರ ಅಭಿಮಾನಿಗಳು ನೋಡ್ತಾ ಇದ್ದರು. ಆದರೆ ಬಳ್ಳಾರಿ ಜೈಲು ಅದು ಬ್ರಿಟಿಷ್ ಕಾಲದ ಜೈಲು, ಸಣ್ಣ ಸಣ್ಣ ರೂಮು, 10x10, ಅದರಲ್ಲಿ ಒಬ್ಬರೇ ಇವರು ವಾಸ. ಹಾಗಾಗಿನೇ ಅವರ ಅಭಿಮಾನಿಗಳು ಇವೆಲ್ಲ ನೆನೆಸ್ಕೊಂಡು ವ್ಯಥೆ ಪಡ್ತಾ ಇದ್ದಾರೆ. ಅವನಿನ್ನು ನೋಡ್ತಾ ಇದ್ವಿ, ವಿಜಯಲಕ್ಷ್ಮಿಯವರು ಬಂದಾಗ ಅವ್ರನ್ನ ರೂಮಿಗೆ ಕರ್ಕೊಂಬರೋಂಥ ಸಂದರ್ಭದಲ್ಲಿ ಆಗಲೂ ಕೂಡ ಬೇಸರದಲ್ಲೇ ಹೊರ ಬಂದಿದ್ದರು.